ಹಾಯ್ ಹಲೋ ಫ್ರೆಂಡ್ಸ್, ಕೃಷಿ K20 ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತು ಫಲವತ್ತಾದ ಮಣ್ಣನ್ನು ಹೇಗೆ ರೆಡಿ ಮಾಡೋದು ಒಂದು ಪಾಟಿಗೆ ಹಾಕಲಿಕ್ಕೆ ಅಂತೇಳಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಒಂದು 40% ನಾವು ಕೆಂಪು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ಬೋದು ತೊಗೋಬೇಕಾಗುತ್ತೆ. 40% ಮಣ್ಣಿರಬೇಕು, 100ರಲ್ಲಿ 40%. ಹಾಗೆ ಅದಕ್ಕೆ 30% ಒಯ್ಂಗಿ ಮರಳನ್ನು ಮಿಕ್ಸ್ ಮಾಡಬೇಕಾಗುತ್ತೆ. 40% ಮಣ್ಣು ಮತ್ತು 30% ಹೋಗಿ ಅದೇ ಥರ 30% ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ನಿಮ್ಮದು ಸಗಣಿ ಗೊಬ್ಬರ ಆಗಿರ್ಬೋದು. ಈ ಮೂರನ್ನು ನಾವು ಮಿಶ್ರಣ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ಮೂರನ್ನು ಇದೇ ಮೂರು ಮತ್ತಿನ್ನೆಂತ ಹಾಕೋದು ಬೇಡ. ಇದೇ ಮೂರು ಮತ್ತು ನೀವು ಯಾವುದೇ ಒಂದು ಗೌರ್ಮೆಂಟ್ ಗೊಬ್ಬರ ಹಾಕೋದು ಬೇಡ. ಫಲವತ್ತಾದ ಮಣ್ಣು ಮತ್ತು ಮರಳು ಮತ್ತು ಹಟ್ಟಿ ಗೊಬ್ಬರ ಅಂತಾರಲ್ಲ, ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಸಗಣಿ ಗೊಬ್ಬರ, ಇದು ಮೂರನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ 1 ವರ್ಷಕ್ಕೆ ನೀವು ಗೊಬ್ಬರ ಕೊಡೋ ಅವಶ್ಯಕತೆನೇ ಇಲ್ಲ. ಹೂವಿನ ಗಿಡ ಇರ್ಬೋದು, ತರಕಾರಿ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಯಾವುದೇ ಗಿಡನೂ ನೋಡಿ 1 ವರ್ಷ ನೀವು 1 ವರ್ಷ ಗೊಬ್ಬರ ಕೊಡೋ ಅವಶ್ಯಕತೆನೇ ಇಲ್ಲ. ಖಾಲಿ ನೀರು ಹಾಕಂತ ಹೋದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಪಾಟಿಗೆ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೀವೊಂದು ಪಾಟ್ ರೆಡಿ ಮಾಡಲಿಕ್ಕೆ ಮತ್ತೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಇದಿಷ್ಟು ಮಾಡಿಬಿಟ್ರೆ ನೀವು ಸಂಪೂರ್ಣವಾಗಿ ರೆಡಿ ಆಗ್ತದೆ ಒಂದು ಪಾಟು. ಮತ್ತು ಪಾಟನ್ನು ನಾವು ದುಡ್ಡು ಕೊಡ್ತಾ ಇರೋದಿಲ್ಲ. ಹಳೆ ಕ್ಯಾನ್ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಅದರಲ್ಲೇ ಒಂದು ಪಾಟನ್ನು ರೆಡಿ ಮಾಡ್ಕೊಂಡ್ರೆ ನಿಮಗೆ ಈ ಕ್ಯಾನ್ಗಳಿದೆಯಲ್ಲ, ಇದು ಒಳ್ಳೆ ಲೈಫ್ ಬರ್ತದೆ. ನೀವು ದುಡ್ಡು ಕೊಟ್ಟು ತೊಗೊಂಡ್ರೆ ಇಷ್ಟು ಲೈಫ್ ಬರೋಲ್ಲ. ಫಾಲೋ ಮಾಡಿ. ಥ್ಯಾಂಕ್ಸ್.